ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಚಂದ್ರಶೇಖರ್. ನಾವಿವತ್ತು ತುಮಕೂರು ಡಿಸ್ಟಿಕ್ಗೆ ಬಂದಿದ್ದೀವಿ. ಸಂಪತ್ತಿಗೆ ಸವಾಲು ಎಂಬ ಫಿಲಂನಲ್ಲಿ ನಟಿಸಿದಂತಹ ಚಲನಚಿತ್ರ ನಟಿ ಎಚ್.ಎಸ್. ಮಂಜುಳಾ ಅವರ ಸಮಾಧಿ ಹತ್ರ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವರು 31 ವಯಸ್ಸಿಗೆ ಹೊಂತಾರೆ. ಮನೆಯಲ್ಲಿ ಅಡಿಗೆ ಮಾಡುವಾಗ ಅವರ ಎದೆಗೆ ಬೆಂಕಿ ತಗಲಿ ಅವರು ಮರಣವನ್ನು ಹೊಂತಾರೆ. ಇವರು ಹಲವಾರು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಮತ್ತು ಬಾಲ್ಯ ನಟಿಯಾಗಿ ನಟಿಸಿದ್ದಾರೆ. ಹಾಗೆ ಕೆಲವು ನಟರೊಂದಿಗೆ ಸಹ ಇಲ್ಲಿ ನಟಿಸಿದ್ದಾರೆ. ಬಾಗುರು ಚಂದ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಅವರ ಸಮಾಧಿ ಹತ್ರ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಇದೇ ದಿಬ್ಬೂರು ಒಳಗಡೆ ಬಂದಮೇಲೆ ನರಸಿಂಹಸ್ವಾಮಿ ದೇವಸ್ಥಾನ ಸಿಗೋದು. ಈ ನರಸಿಂಹಸ್ವಾಮಿ ದೇವಸ್ಥಾನದಿಂದ ರೈಟಿಗೆ ಟರ್ನ್ ಆದರೆ ಹೊನ್ನೇನಹಳ್ಳಿ ರೋಡು. ಇವರು ಲೋಕೇಶ್ ಅಂತ. ಇವರು ನಮಗೀಗ ಮಂಜುಳಾ ಸಮಾಧಿ ಅವರ ಹತ್ರ ಕರ್ಕೊಂಡು ಹೋಗ್ತಿದ್ದಾರೆ. ಸುತ್ತಮುತ್ತ ಬರೀ ಮಳೆ ವಾತಾವರಣ ತುಂಬಿಕೊಂಡಿದೆ. ಮಂಜುಳಾ ಅವರ ಸಮಾಧಿ ಹತ್ರ ಬಂದಿದ್ದೇವೆ. ಮಂಜುಳಾ ಅವರು ಅತಿ ಚಿಕ್ಕ ವಯಸ್ಸಿನಲ್ಲಿ ಮರಣವನ್ನು ಹೊಂತಾರೆ. ಅವರ ಸಮಾಧಿ ಹತ್ರ ನಾವಿದ್ದೇವೆ ಈಗ. ಬನ್ನಿ, ಆ ಸಮಾಧಿಯ ಒಳಗಡೆ ಹೋಗೋಣ. ನೋಡಿದೆ ಮಂಜುಳಾ ಅವರ ಸಮಾಧಿ. ಚಿತ್ರನಟಿ ಎಚ್.ಎಸ್. ಮಂಜುಳಾ. ಜನನ 8/11/1954, ಮರಣ 12/9/1986ರಲ್ಲಿ ಇವರು ಮರಣವನ್ನು ಹೊಂತಾರೆ. ಇವರು 31 ವಯಸ್ಸಿಗೆ ಮರಣವನ್ನು ಹೊಂತಾರೆ. ಈ ಕಡೆ ಇರೋದು ಅವರ ಮಂಜುಳಾ ಅವರ ತಾತನ ಸಮಾಧಿ. ಇದು ಮಂಜುಳಾ ಅವರ ಸಮಾಧಿ. ಈ ಕಡೆ ಅವರ ತಂದೆಯ ಸಮಾಧಿ. ಇದ್ರ ಪಕ್ಕಕ್ಕೆ ತಾಯಿಯ ಸಮಾಧಿ. ಆ ಕಡೆ ಕೊನೆಗೆ ಅವರ ಅಜ್ಜಿಯ ಸಮಾಧಿ. ಒಂದೇ ಒಂದು ಸೈಟ್ನಲ್ಲಿ, ಅಂದರೆ 30-50 ಸೈಟ್ನಲ್ಲಿ ಒಂದು ಜಾಗವನ್ನು ಮಾಡಿಕೊಂಡು ಒಂದು ಸಮಾಧಿಯನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇವರು ಬಾಲ್ಯ ನಟಿಯಾಗಿ ನಟಿಸಿದಂಥ ಮೊದಲನೇ ಚಿತ್ರ ಮನೆ ಕಟ್ಟಿ ನೋಡು ಎಂಬ ಬಾಲ್ಯ ಚಿತ್ರದಲ್ಲಿ 1966ರಲ್ಲಿ ನಟಿಸ್ತಾರೆ. ಹಾಗೆ ಮೊದಲ ನಟಿಯಾಗಿ, ಬಾಲ್ಯ ನಟಿ ಆದಮೇಲೆ ಮೊದಲ ನಟಿಯಾಗಿ 1972ರಲ್ಲಿ ಯಾರ ಸಾಕ್ಷಿ ಎಂಬ ಫಿಲಮ್ನಲ್ಲಿ ನಟಿಸ್ತಾರೆ. ಇವರು ಹಂಗೆ ಕೆಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಸಂಪತ್ತಿಗೆ ಸವಾಲು, ಭಕ್ತ ಕುಂಬಾರ ಇಂಥ ಒಳ್ಳೊಳ್ಳೆಯ ಬ್ಲಾಕ್ ಬಸ್ಟರ್ ಮೂವಿಗಳನ್ನು ಇವರು ನಮಗೆ ನೀಡಿದ್ದಾರೆ. ಹಾಗೆ ಇವರು ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ನಟನೆಯನ್ನು ಮಾಡಿದ್ದಾರೆ. ಮತ್ತು ಶ್ರೀನಾಥ್ ಅವರ ಜೊತೆಗೆ ವಿಷ್ಣುವರ್ಧನ್, ಶಂಕರ್ ನಾಗ್, ಅಂಬರೀಷ್, ಕೆಲವು ನಟರೊಂದಿಗೆ ಇವರು ಒಳ್ಳೆಯ ಫಿಲಮ್ಗಳನ್ನು ಮಾಡಿ ನಮಗೆ ತೋರಿಸಿದ್ದಾರೆ. ಇವರಿಗೊಬ್ಬರು ಅಭಿಷೇಕ್ ಎಂಬ ಮಗ ಸಹ ಇದ್ದಾನೆ. ಅವರಿಗೆಲ್ಲ ಬೆಂಗಳೂರಲ್ಲೇ ಸೆಟ್ಲ್ ಆಗಿದ್ದಾರೆ. 1977ರಲ್ಲಿ ನಟಿ ಮಂಜುಳಾ ಅವರು ತಮ್ಮ ಸ್ವಂತ ಊರಿನಲ್ಲಿಯೇ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿರ್ತಾರೆ. ಬನ್ನಿ, ಆ ದೇವಸ್ಥಾನ ಈಗ ಹೇಗಿದೆ ಅಂತ ನೋಡೋಣ. ಮಂಜುಳಾ ಅವರು ಆಗಿನ ಕಾಲದಲ್ಲಿ ನಿರ್ಮಿಸಿದಂಥ ದೇವಸ್ಥಾನ ಇದು. ಈ ದೇವಸ್ಥಾನ ಯಾಕೆ ನಿರ್ಮಿಸ್ತಾರಪ್ಪ ಅಂದರೆ, ಆಗಿನ ಕಾಲದಲ್ಲಿ ಅವರ ತಂದೆಯವರಿಗೆ ಒಂದು ಶಿವಲಿಂಗ ಸಿಗುತ್ತೆ. ನೋಡಿ, ಆ ಶಿವಲಿಂಗ ಅವರ ತಂದೆಯವರಿಗೆ ಸಿಕ್ಕಂಥ ಶಿವಲಿಂಗ. ಈ ಶಿವಲಿಂಗವನ್ನು ಮಂಜುಳಾ ಅವರ ಸ್ವತಃ ತಮ್ಮ ದುಡ್ಡಿನಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡುತ್ತಾರೆ. ಯಾವಾಗ ಕಟ್ಟಿಸ್ತಾರಪ್ಪ ಅಂದರೆ, ಇಲ್ಲಿ ಬರೆದಿದ್ದಾರೆ, ಚಲನಚಿತ್ರ ನಟಿ ಕುಮಾರಿ ಮಂಜುಳಾ ಅವರು ಈ ಗರ್ಭಗುಡಿಯನ್ನು ಕಟ್ಟಿಸಿ
ತಾರೀಕು 28/1/1977 ಶುಕ್ರವಾರ ಶ್ರೀ ಸಿದ್ಧಗಂಗಾ ಮಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ 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 ಕುಮಾರಸ್ವಾಮಿ ಅವರಿಂದ ಶಿವಲಿಂಗ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಅವರ ನೆನಪಿಗಾಗಿ ಉಳಿದಿರೋದೇ ಈ ಒಂದು ದೇವಸ್ಥಾನ. ಈಗ ಇವರು ಸಾಕಷ್ಟು ಫಿಲಮ್ ನಟರೊಂದಿಗೆ ನಟನೆಯನ್ನು ಮಾಡಿರುತ್ತಾರೆ. ಮಂಜುಳಾ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ಸಂಪತ್ತಿಗೆ ಸವಾಲು ಮೂವಿ. ಆ ಮೂವಿಯಲ್ಲಿ ದುರ್ಗಿ ಪಾತ್ರದಲ್ಲಿ ನಟಿಸಿರ್ತಾರೆ.